ಅಂತೂ ಇಂತೂ ತಪ್ಪಿಸ್ಕೊಂಡ್ ಬಂದೆಪ್ಪ ನಾನು. ಶಂಬಿ ನನ್ನ ಬೆನ್ನತ್ ಬಿಟ್ಟಿದ್ದಡಿ. ಆಕಿ ಕಡೆ ಏನೇ ಇಲ್ಲ ಅಂದ್ರೂ ಒಂದು 20 ವರ್ಷದಿಂದ ನಾನು ಬಿಟ್ಕೊಟ್ಟು ಓಡ್ ಬಂದು ಆರಾಮದೇನಿ ನಾನು. ಮತ್ತು ಗುರು ತಿಳಿದು ಬೆನ್ನತ್ ಬಿಟ್ಟಿದ್ದೋಡಿ ಇವತ್ತು. ಹಾ ಯಪ್ಪ, ಅಂತೂ ನನಗೆ ಅವಳಿ ಜೋಳಿ ಮಕ್ಳಿಗೆ ಅವನು ಸಂಖ್ಯಾ ಬಾಳೆ ಇಟ್ಟಾಳೋಡ್ ಹೆಸರು. ಅಲ್ಲ, ಯಾವಾಗಲೂ ಆಕಿನ ಆ ನಾಟಕಿಗೆ ಕರ್ಕೊಂಡು ಹೋಗಿದ್ಯಾ, ಅದನ್ನ ಹೆಸರಿಟ್ಟು ಬಿಟ್ಟಾಳಡಿ. ಹಾ, ಅವು ಅಲ್ಲೇ ಗುಣಕಲ್ಗತೆ ಅಲ್ಲೇ ನೆಲದಾಗ ಅಂಟ್ಕೊಂಡದವು, ಬಿಡದೇ ಇಲ್ಲಡಿ ಹುಡುಗರು ಎರಡು. ಹೆಂಗ ಇರಾಕೈತಿ? ಹಾ, ನನಗೆ ಬ್ಯಾಡ ಅಂತೇಳಿ ಬಿಟ್ಟು ಬಂದೆ ನಾನು. ಇಲ್ಲಿ ನನಗೆ ಚಾಂದನಿ ಚಂದ ಕಂಡ್ಲು, ಚಾಂದನಿ ಕೂಡ ನಾನು ಜೀವನ ಮಾಡ್ಕೊಂಡು ಚಂದದನಿ. ಈಗ ಶಂಬಿ ಕಡೆ ಹೋಗಕ್ ಆಗಂಗಿಲ್ಲಪ್ಪ. ನನ್ನ ಮೊದಲೇ ಹೆಂಡತಿ ಕಡೆ ನನಗೆ ಹೋಗಕ್ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ರೀ ಏನ್ರಿ ವಟ 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 ಮಾತಾಡಕತ್ತೀರಿ ಒಬ್ರ? ಏನಿಲ್ಲ ಚಾಂದನಿ, ಅಡ್ಗಿ ಏನ್ ಮಾಡಿ ಉಣ್ಣಕ್ಕ ಹೊಟ್ಟೆ ಹಸ್ತಿತ್ತ, ಅದಕ್ಕೆ ಹೊಟ್ಟಿ ಹಸ್ತಿತ್ತಲ್ಲ, ಅದಕ್ಕೆ ಏನ್ ಮಾಡಕತ್ತಾಳ ಏನ್ ಅಡ್ಗಿ ಒಳಗ ಅಂತ ಮಾತಾಡ್ಕೊಳತಿದ್ದೆ ಅಷ್ಟೇ. ಅದಲ್ಲ ಶಂಬಿ ಮತ್ತೆ ಅವಳಿ ಜೋಳಿ ಮಕ್ಕಳು ಗುಣಕಲ್ಲ ಯಾವ ಏನೋ ಅನ್ನತ್ತಿದ್ದಲ್ಲ, ಯಾರಿಗಿರಿ? ಯಾರಿಗಿಲ್ಲ, ಅಲ್ಲಿ ಯಾರ ಇದ್ರಾಗ ಅಂಗಡಿ ಕುಂತಿದ್ನಿಲ್ಲ, ಅಲ್ಲಿ ಯಾರ ಮಾತಾಡತಿದ್ರ, ಅದು ಅಂದಂಗ ಅಡ್ಗಿ ಏನ್ ಮಾಡಿ? ಅಡ್ಗಿ ಈಗ ಮಾಡ್ಬೇಕ್ರಿ, ಇನ್ನೂ ಏನು ಮಾಡಿಲ್ಲ. ಅನ್ನ ಸಾರು ಮಾಡ್ಬೇಕಂತ ಮಾಡೀನಿ. ಈಗ ಇನ್ನೂ ಯಾಕೆ ಮಾಡಿಲ್ಲ? ಹೊಟ್ಟೆ ಹಸತ್ ನನಗ. ಅಯ್ಯಯ್ಯ, ಕಾಯಿಪಲ್ಲೆ ತರಕಾರಿ ಏನಿದ್ದಿದ್ದಿಲ್ಲ, ಮಾರ್ಕೆಟ್ಗೆ ಹೋಗಿ ಇದೇಗರ ಬಂದೇನಿ ದುಸ್ ಅಂತೇಳಿ ನನಗೆ ರಗಡಾಗೈತಿ. ಏನಾರ ಒಂದಿಟ್ಟು ನೀವು ತಿನ್ನಾಕ ಏನಾರ ತರಬಾರ್ದನ? ಹೊರಗೆ ಎದಕ್ಕೆ ಅಡ್ಡಾಡಕ್ ಹೋಗಿರಿ? ಬನೇನು ಅಲ್ಲಿ ಲುಂಗಿ ಮ್ಯಾಗ ಅಡ್ಡಾಡಕ್ ಹೋಗಿದ್ರಲ್ಲ. ನೋಡ, ನನಗೆ ಹಿಂಗ ಅಡ್ಡಾಡಕ ಇಷ್ಟ, ಹಂಗಾಗಿ ನಾ ಹಿಂಗ ಅಡ್ಡಾಡೋದು, ನಿನಗೆ ಗೊತ್ತಿಲ್ಲನ? ಗೊತ್ತೈತಿ. ಮತ್ತೀಗ ಮಕ್ಕಳು ಬರ್ತಾವ ಕಾಲೇಜಿಂದ, ಮತ್ತು ಅವು ಊಟ ನನಗೀಗ ಮಾಡಕ್ ಆಗಂಗಿಲ್ರಿಪ್ಪ. ಅನ್ನ ಸಾರು ಅಷ್ಟ ಮಾಡ್ತೇನೆ, ಏನಾರ ತರಬೇಕಾಗಿತ್ತು ಬಿಡ್ರಿ ನೀವು. ಇರ್ವಲ್ದಕ್ಕ ಈಗ ಅನ್ನ ಸಾರ ಮಾಡಿ ಉಣ್ಣುನಂತ ಬೇಕಾದ್ರೆ ಸಂಜಿಗೆ ತಗೊಂಡ್ಬರ್ತೇನೆ. ಅಂದಂಗರಿ ನಿಮ್ಮಂತಾರ ಅಲ್ಲಿ ಮಾರ್ಕೆಟ್ನಾಗ ಓಡಿ ಹೋದಂಗ ಕಾಣತಿತ್ತು. ಹಿಂದೆ ಎರಡು ಗಿಡ್ಡನು ಗಂಡು ಹುಡುಗರು ಹಿಂದೆ ಬೆನ್ನತ್ತದಂಗ ಕಾಣತಿತ್ರಿಪ್ಪ ನನಗೆ. ಹಿಂದೊಬ್ಬಕ್ಕೆ ಕರೆಯ ಸೀರೆ ಹುಟ್ಟಿದ್ದು ಮುದುಕಿ ಬೆನ್ನತ್ತದಂಗ ಕಾಣತಿತ್ರಿ ನನಗಲ್ಲಿ ಮಾರ್ಕೆಟ್ನಾಗ. ಯಪ್ಪ, ನೋಡ್ಯಾಳ ನೈಕಿ ನನ್ನ. ತೂ ಮೊದಲೇ ಹೆಂಡತಿದಾಳ, ಮಕ್ಕಳದಾವು ಅಂತ ಗೊತ್ತಾದ್ರೆ ಮುಗಿದು ಹೋತು ಪಾಕತಿ. ನಂದು ಮದುವೆಗಿಲ್ಲ ಏನಿಲ್ಲ, ಬ್ಯಾಚುಲರ್ ಅಂತ ಹೇಳಿ ಲಗ್ನ ಮಾಡ್ಕೊಂಡು ನಾನು ಲವ್ ಮಾಡಿ, ಇನ್ನಿಕ್ಕಿ ಗೊತ್ತಾದ್ರೆ ಮುಗಿದು ಹೋತು ಕತಿ ನಂದು. ಯಾಕ್ರಿ ಸುಮ್ಮನೆ ಅದ್ರಿ? ನೀವ ಅಂತ ಅನ್ಸಾಕತ್ತಿತ್ತಪ್ಪ ನನಗೆ. ಆದ್ರೆ ಹಿಂದೆ ಮುಖ ನೋಡಕ್ಕಾಗಲಿಲ್ಲ, ಹಿಂಬರ್ಕಿಲಿಂದ ಓಡದಂಗ ಕಾಣತಿತ್ತು. ನಿಮ್ಮಂಗ ಇತ್ತದ ಡ್ರೆಸ್ಸಿಂಗ್. ನೀವ ಮತ್ತೆ ಯಾರು ಬೆನ್ನತ್ತಿದ್ ನಿಮ್ಮನ್ನ? ತೂ ನಿಂದಂತೂ ಬರೀ ಡೌಟ್ ನೋಡು. ಯಾರ್ಯಾಕೆ ಬೆನ್ನ ಹತ್ತಾರ ನನಗೆ? ನೀನ ಹೌದಾ? ಮತ್ತೆ ಇಷ್ಟ್ಯಾಕೆ ಬೇವ್ತೀರಿ ನೀವು? ತೂ ಬಿಸಿಲಾರ ನೋಡ್ತೇನೆ, ಇಲ್ಲಿ ಕೆಟ್ಟ ಬಿಸಿಲು ಹೊಡೆಯತತಿ. ಬಿಸಿಲಾಗ ನಡ್ಕೊಂತ ಬಂದೇನು ಮರ್ಯ, ರಗಡ ಹೋಗೈತಿ. ಈಗ ನಡ್ಕೊಂತ ಯಾಕೆ ಬಂದ್ರಿ? ಬಸ್ಸಿಗೆ ಬರ್ಬೇಕಲ್ಲ. ಬಸ್ಸು ಬರ್ಲಿಲ್ಲ, ಅದಕ್ಕೆ ನಡ್ಕೊಂತ ಬಂದೆ ಹೊತ್ತಾತ ಅಂತೇಳಿ. ಅಂದಂಗೆ ಎದಕ್ಕೆ ಹೊರಗೆ ಹೋಗಿದ್ರಿ ನೀವು? ತೂ ಸಾಕು ಮಾಡ್ತೀಯ ಮರ್ಯ, ಎದಕ್ಕೆ ತಲೆ ತಿನ್ನಕತ್ತಿ? ಹೋಗ ಅನ್ನ ಸಾರು ಮಾಡಿ ಬಡಿ ಹೋಗು, ಹೊಟ್ಟೆ ಸತ್ತ ನನಗೆ ಊಟ ಮಾಡ್ಬೇಕು. ಅಲ್ರಿ, ನೀವು ನನ್ನ ಲವ್ ಮಾಡಿ ಲಗ್ನ ಮಾಡ್ಕೊಂಡಿರಲ್ಲ, ಈಗ ಯಾಕೆ ಬರಕತ್ತಿದ ಅವಮಾನ ಅನುಮಾನ? ಅವಮಾನ ಏನು ಅನುಮಾನ? ಅನುಮಾನ ಯಾಕೆ ಬರಕತ್ತ ಅಂತ ಅನ್ಕತ್ತೀನಿ. ಈಕೆ ಏನಪ್ಪ, ನೀವು ಪ್ರಪೋಸ್ ಮಾಡಿರಂತೆ ಒಪ್ಕೊಂಡೆ. ನಾನು ನಮ್ಮ ಕಾಲೇಜ್ ಕಡೆ ದಿನ ಬಂದು ನಿಂದ್ರದಕ್ಕೆ ನಾನು ಭಾಳ ಇಷ್ಟಪಡಕತ್ತಾರಂತ ಗೊತ್ತಾತು. ನೀವು ದಿನ ನೋಡಿ ಹಲ್ಕಿಸಿದ್ದು ಕಣ್ಣು ಹೊಡಿದು ನೋಡಿ ನನಗೆ ಇಷ್ಟ ಆಯ್ತು. ಆಮೇಲೆ ನೀವು ಬಂದು ಪ್ರಪೋಸ್ ಮಾಡಿದ್ರಿ, ನಾವು ಒಪ್ಕೊಂಡೆ. ಈಗ ಮತ್ತೆ ಮೊದಲೇ ಹಂಗೇನಿಲ್ಲಲ್ಲ, ಯಾಕಂದ್ರೆ ಅವಾಗ ನಿಮ್ಗೆ ಸ್ವಲ್ಪ ವಯಸ್ಸಾಗಿದ್ದು. ಅಂದ್ರೆ ನಿಮ್ಗೇನಾರು ಮೊದಲೇನಾರು ಮದುವೆಗೆ ಆಗಿತ್ತೆ ಮತ್ತೆ? ಇಲ್ಲೋ ಮರ್ಯ, ಹಂಗೆ ಕೇಳಕತ್ತಿ? ಹಂಗೇನಾರ ಆದ್ರೆ ನಾನು ಮಾತ್ರ ಸುಮ್ಮನಿರಂಗಿಲ್ಲ, ಹೇಳಕತ್ತೆ ನೋಡ್ರಿ. ಈ ಚಾಂದನಿದು ಬರೀ ಒಂದು ಮಕ ನೋಡಿರಿ, ಇನ್ನೊಂದು ಮಕ ನೋಡ್ಬೇಕಾಗತ್ತೆ, ಹುಷಾರಿರ್ರಿ. ಏನ ನನಗೆ ಯಾಕೆ ಇವತ್ತು ಒಂಥರ ಸಂಶಯ ಬಂದಂಗೆ ಆತು. ಅದೇ ಲಕ್ಷದಾಗ ನಾ ಮನೆಗೆ ಬಂದೆ. ಏನು ಈಗ ಅನ್ನ ಸಾರು ಮಾಡ್ತೇನೆ, ಊಟ ಮಾಡೋಣಂತೆ. ಏನು ಆತು ಗುರು ಮರ್ಯ, ನೀ ಏನೋ ಮರ್ಯ ನನಗೆ ಹೆದರ್ಸಕತ್ತೀಯನ? ಹೆದರ್ಸಕತ್ತಿಲ್ಲಪ್ಪ, ಹೇಳಕತ್ತೇನೆ. ಯವ್ವ, ಈಕೇನೋ ಮರ್ಯ, ಡೇಂಜರ್ ದಾಬಡಿ ಈಕಿನು. ಅಂದಂಗ ನನ್ನ ಮಕ್ಕಳು ಇನ್ನೂ ಬರ್ಲಿಲ್ಲಲ್ಲಿ ಎರಡು. ಎಷ್ಟೊತ್ತಾತು? ಏನು ಮಾಡಕತ್ತವ? ಏನು ಹುಡುಗಿಯಾರನ್ನ ಬೆಟ್ಟಿ ಅದು ಬಿಟ್ಟು ಏನು ಗೊತ್ತೂ ಆಗಲಿಲ್ಲ. ಆಮೇಲೆ ಬೆಟ್ಟಿ ಆಗ್ಯಾವ ಅಂತ ಹೇಳಿದ್ವನ, ಒಟ್ಟಿನ ನೆನಪನ ಆಗೋದು ನನಗೆ. ಏನು ಕತಿನೂ ಗೊತ್ತಾಗಲ್ದು. ಇನ್ನೂ ಬಂದಿಲ್ಲ, ಎಲ್ಲೆಲ್ಲ ಅಡ್ಡಾಡಕತ್ತಾವಂತೆ ನಾ ಹುಡುಗರು. ಅವ್ರ ಅಪ್ಪನ ಬೇರೆ ಹುಡ್ಕೊಂಬರ್ತೀನಿ ಅಂದಾವು. ಅವ್ರ ಅಪ್ಪ ಎಲ್ಲೆಲ್ಲಿ ಕುಂತಾನ, ಏನು ತಪ್ಪಿಸ್ಕೊಂಡು ಓಡಿ ಹೋಗಿ ಮತ್ತು ಪೊಲೀಸರು ಒಂದು ಬೆನ್ನು ಹತ್ತಿ ಹುಡುಗರು ಪಾಪ ಹೊಲ ಅನ್ನತ್ತವನ. ಯವ್ವ ಈಕೆ ಮತ್ತೆ ಬಂದಲ್ಲಿಕ್ಕಿ. ನಮಸ್ತೆ ಆಂಟಿ. ಯಾಕವಾ ಮತ್ತೆ ಯಾಕೆ ಬಂದಿ? ಒಟ್ಟು ನಮ್ಮನ್ನ ಇಲ್ಲಿ ಜಾಗ ಖಾಲಿ ಮಾಡಿಸ್ಬೇಕಂತ ನಿಂತು ಬಿಟ್ಟಿರ ನೀವು? ಅಯ್ಯೋ ಹಾಗೇನಿಲ್ಲ ಆಂಟಿ, ನೀವು ಬಿಲ್ಡರ್ ಕೂಡ ಮಾತಾಡೆ ಅಂತ ನಿಮಗೆ ಹೇಳಿದ್ದೆ, ನೀವು ಮಾತಾಡಿದ್ರಿ ಆಂಟಿ? ಇಲ್ವಾ, ಮಾತಾಡಿಲ್ಲ ನಾನು. ಯಾವ ಬಿಲ್ಡರ್ನು ಮಾತಾಡ್ಸಕ್ಕೆ ಹೋಗಿಲ್ಲ ನಾನು. ನನ್ನ ಮಕ್ಕಳದ ನನಗೆ ಚಿಂತೆ ಹತ್ತೈತಿ, ನನ್ನ ಮಕ್ಕಳದ ಲಗ್ನ ಮಾಡೋದು ಹತ್ತೈತಿ. ನೀವೇನೇವ ಮನಿ ಇದ್ದಿದ್ದು ಹಾಳು ಮನಿನ ಕಸ್ಕೊಳಕ್ಕೆ ನಿಂತಿರಲ್ಲ, ನೀವೇಂತಾರದ್ರಿ ಇವ? ಆಂಟಿ ನೀವು ನಮ್ಮ ಬಾಸ್ ಕಡೆನ ನೀವು ಮಾತಾಡ್ಬೇಕ್ರಿ ಆಂಟಿ. ಈಗ ಎದಕ್ಕೆ ಬಂದಿ ಆಂಟಿ? ಮನೆಗೆ ಇನ್ನೊಮ್ಮೆ ಇನ್ಫಾರ್ಮ್ ಮಾಡಕ್ಕೆ ಬಂದಿರಿ ನಾನು. ಬೇಡವಾ, ನೀ ಹೋಗು, ನಮಗೆ ಗೊತ್ತೈತಿ. ನಾವು ನಿಮ್ಮ ಬಾಸ್ ಕೂಡ ಹೆಂಗೆ ಮಾತಾಡ್ಬೇಕು ಅನ್ನೋದು ನಮಗೆ ಗೊತ್ತೈತಿ. ನೀವು ಹೋಗೀಗ ಆಂಟಿ. ನಾವು ಮನೆಗೆ ಅಷ್ಟೇ ಇನ್ಫಾರ್ಮ್ ಮಾಡಿ ಹೋಗೋದಷ್ಟೇ ರೀ, ಅವರು ನಮಗೆ ಪಗಾರ ಕೊಡ್ತಾರೆ ಅಷ್ಟೇ ರೀ. ಆತು ತಗೋ, ನಡಿ ನೀನು. ನಾನು
ನಿಮ್ಮ ಸರ್ ಕೂಡ ಮಾತಾಡ್ತೀನಿ ನಾ. ನಿಮ್ಮ ಕಷ್ಟನೂ ಅರ್ಥ ಆಗ್ತೈತ್ರಿ ನನಗೆ, ಯಾಕಂದ್ರೆ ನಿಮ್ಮ ವಯಸ್ಸಿನ ನಮ್ಗೆ ಮಮ್ಮಿ ಅದಾಳ್ರಿ. ಅದವಾ ಮತ್ತೆ ನಿನಗೆ ಅರ್ಥ ಆಗಕತ್ತೈತಿ, ಅವ್ನಿಗೆ ತಿಳಿವಲ್ಲಲ್ಲ ಅವ್ನು ಬಾಸಿಗೆ. ನಾವು ಏನು ಮಾಡ್ಬೇಕಂತ ನಾನು. ಹಂಗೇನಿಲ್ರಿ, ಅವ್ರು ಕೂಡ ಮಾತಾಡ್ರಿ, ಅವ್ರು ಏನಾರ ನಿಮ್ಗೆ ಸೊಲ್ಯೂಷನ್ ಹೇಳ್ಬೋದ್ರಿ. ಕೆಟ್ಟ ಬಿಸಿಲಾಗ ಎದಕ್ಕೆ ಅಡ್ಡಾಡಕತ್ತೀವ, ಮನೆಗೆ ಹೋಗು. ಎಂಥ ಚಂದದಿ ಬೆಳಾಗ ಕೆಟ್ಟ ಬಿಸಿಲಾಗ ಅಡ್ಡಾಡಿ ಕರಗಂಗಿಲ್ಲ ನೀನು. ಈಗ ಮನೆಗೆ ಹೋಗ್ಬೇಕ್ರಿ, ಊಟಕ್ಕೆ ಹೋಗ್ಬೇಕು. ನಮ್ಮ ಮಮ್ಮಿನೂ ಕಾಯ್ತಿರ್ತಾರೆ. ಹೋಗ್ಬೇಕ್ರಿ ನಾನು, ಅದ ಒಂದು ರೌಂಡ್ ಹೊಡೆದು ಹೇಳಿ ಹೋಗ್ಬೇಕ್ರಿ. ಬೇಡ ತಗೋ, ನಾವೆಲ್ಲ ಹೆಣ್ಮಕ್ಳು ಮಾತಾಡ್ಕೊಂಡು ಓನೇನಾರು ಮಾತಾಡ್ಕೊಂಡು ಒಟ್ಟು ಸೇರಲ್ಲಿ ನಿಮ್ಮ ಬಾಸ್ ಕಡೆ ಹೋಗಿ ಮಾತಾಡ್ಕೊಂತೇವೆ ನಾವು. ನೀ ಹೋಗಿ, ನಾ ಹೇಳ್ಕೊಂತೇನೆ ಹೋಗು. ಹೌದ್ರಿ ಆಂಟಿ, ಥ್ಯಾಂಕ್ ಯು ರೀ. ಆತಾತ್ವಾ. ಅಂದಂಗೆ ನಿಮ್ಮ ಮನೆ ಎಲ್ಲಿ ಬರ್ತೈತಿ? ನಮ್ದು ಇಲ್ಲೇ ರೀ, ನೆಕ್ಸ್ಟ್ ವಿಶ್ವೇಶ್ವರ ನಗರ ರೀ ನಮ್ಮ ಮನೆ. ಹೌದನ? ನಿಮ್ಮ ಮನೆಗೆ ಯಾರು ಅದಿರಿ? ನಾನು, ನಮ್ಮಣ್ಣ, ನಮ್ಮ ಮಮ್ಮಿ, ಡ್ಯಾಡಿ. ಹೌದನ? ಚಲೋ ಬಿಡುವ. ಸ್ವಂತ ಮನೆ ಏನ ನಿಮ್ಮದು? ಹಾಂ ಹೌದ್ರಿ, ಸ್ವಂತ ಮನಿನ ರೀ. ನಮ್ಮ ಮಮ್ಮಿ ಆತ, ನಮ್ಮ ಅಪ್ಪ ಆತ, ನಮ್ಮಣ್ಣ ಎಲ್ಲ ನನಗೆ ಬಂದ್ರು ಭಾಳ ಜಿಮ್ಮೆದಾರಿ, ನನಗೆ ಚಲೋ ನೋಡ್ಕೊಂತಾರೆ. ಸ್ವಂತ ಮನೆ ಪುಣ್ಯ ಮಾಡಿರ್ ಬಿಡುವ. ನೋಡಿ ನಾವಿಂತ ಗುಡಿಸಲ್ದಾಗಿದ್ರು ಬಿಡುವಲ್ರ ಮನೆ ಇರಾಕ. ಏನು ಮಾಡಿದ್ವಾ ಬಡವ್ರ ಲೆಕ್ಕ, ಬಡವ್ರಿಗೆ. ಅಂದಂಗೆ ಆಂಟಿ, ಮತ್ತು ಅಂಕಲ್ ಏನು ಕೆಲಸ ಮಾಡಂಗಿಲ್ಲೇನ್ರಿ? ಅಂಕಲ್ ಅಯ್ಯವ, ನಾನು ಇನ್ನೂ ಹೊಟ್ಟಿಲಿದ್ನಿವ, ಅವಾಗ ಬಿಟ್ಟು ಓಡೋಗ್ಯಾರ ನೋಡುವ ಅಂಕಲ್. ಇನ್ನೊಬ್ಬಕಿ ಜೊತೆ ಹಿಂದೆ ಓಡೋಗ್ಯಾರ. ಏನು ಮಾಡ್ಬೇಕವಾ? ಬಡವ್ರದ್ದು ಲೆಕ್ಕ ಏನು ಹೇಳ್ಬೇಕು? ಅಷ್ಟು ಕಷ್ಟ ಬಿಟ್ಟು ಎಲ್ಲ ಸಾಕೇನ ಬೆಳೆಸಿನ ಮಕ್ಕಳನ್ನ. ಈಗ ನೋಡಿದ್ರೆ ನಿನ್ನೆರ ಸಿಕ್ಕಾರ ಇವ, ನಿಮ್ಮ ಅಂಕಲ್ ಸಿಕ್ಕರು. ನಾನು ಓಡ್ ಹೋಗಿ ಹಿಡ್ಕೊಂಡು ಬರ್ರಿ ಮನೆಗೆ ಮಕ್ಕಳು ಮದುವೆ ಮಾಡೋದೈತಿ ಬರ್ರಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ನಿಂದಿರ್ಲಿಲ್ವ, ಓಡ್ ಹೋದ್ರೆ ಮತ್ತು ಇನ್ನೊಂದು ಲಗ್ನ ಮಾಡ್ಕೊಂಡಾರಂತ, 2 ಮಕ್ಕಳು ಅದಾವಂತ. ಹಾಗಾಗಿ ನಮ್ಮ ಕಡೆ ಲಕ್ಷ್ಯ ಇಲ್ವ, ಅವ್ರಿಗೆ ಲಕ್ಷ್ಯ ಇಲ್ಲ. ಹೌದ್ರಿ, ಹಾಗೆಲ್ಲ ಮಾಡಬಾರ್ದಿತ್ರಿ ಅಂಕಲ್. ಏನು ಮಾಡೋದುವ, ಏನು ಮಾಡೋದು? ಯಾವಕ್ಕೆ ಚಾಂದನಿ ಅಂತ, ಚಾಂದನಿನ ಬೆನ್ನ ಹತ್ತಿ ಹೋಗ್ಯಾರ. ಚಾಂದನಿ ಅಂತ ಹೆಂಡತಿ ಹೆಸರು ಚಾಂದನಿ ಅಂತ. ಚಾಂದನಿನ ಬೆನ್ನ ಹತ್ತಿ ಹೋಗ್ಯಾರ. ಏನ್ರಿ ಆಂಟಿ, ಚಾಂದಿನಿ ರೀ? ಇವ ಚಾಂದಿನಿನ ಮದುವೆ ಮಾಡ್ಕೊಂಡಿನಿ. ನಾನು ಚಾಂದಿನಿನ ನಾ ಬಿಟ್ಟು ಬರಕ್ವಲ್ಯ, ಹಂಗೆ ಹಿಂಗೆ ನಾತಿದ್ರು ನನಗೆ. ಏನು ಮಾಡೋದವ? ಆಕೆ ಯಾವ್ಯಾಕೆ ಚಾಂದಿನಿ ಬೆಟ್ಟಾಗ್ಯಾಳ ಏನು? ಆಕೆ ನನ್ನ ಗಂಡನ ಮಳ್ಳ ಮಾಡಿಟ್ಕೊಂಡಾಳ ಏನು? ನನ್ನ ಗಂಡ ನನ್ನ ಹತ್ರ ಬರಲಿಲ್ವ, ಮತ್ತು ಹೊಳ್ಳಿ ಓಡೋದ್ರು. ಹೌದ್ರಿ? ಯಾಕೆ ಇವ ಅಷ್ಟೇ ಗಾಬ್ರಿಗೆ? ಅಂದ್ರೆ ನಮ್ಮ 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 ಮಮ್ಮಿ ಹೆಸರು ಚಾಂದಿನಿನ ರೀ. ಏನು? ಹೌದಾ? ಅಂದ್ರೆ ನಿಮ್ಮ ಅಪ್ಪನ ಹೆಸರೇನು? ನಮ್ಮ ಅಪ್ಪನ ಹೆಸರು ರೀ ರಂಗಪ್ಪ ರೀ. ಯವ್ವ, ನನ್ನ ಗಂಡನ ಹೆಸರು ರಂಗಪ್ಪ. ಯವ್ವ, ರಂಗಪ್ಪನ ಅಂದ್ರೆ ಚಾಂದಿನಿ ನಿಮ್ಮ ಅವನ್ ಬೆನ್ನ ಹತ್ತಿವನ್ನ ನನ್ನ ಗಂಡ. ಏನನ್ರಿ ಆಂಟಿ, ನನಗೆ ಗೊತ್ತಿಲ್ರಿ ಆಂಟಿ. ಏನಿಲ್ಲ, ಏಯ್ ನಿಂತಿರಲಿಲ್ಲ. ಓಹೋ, ಚಾಂದಿನಿ ಮಗಳನೇಕಿ? ಎಲ್ಲಿ ಅಂದ್ರಲ್ಲ, ಮನಿ ಎಲ್ಲೇ ಅಂದ್ಲಕ್ಕಿ? ವಿಶ್ವೇಶ್ವರ ನಗರ ಅಂದ್ಲಲ್ಲ. ಸಿಕ್ಕ ಬೀಳ್ತಾನೀಗ ನನ್ನ ಗಂಡ, ಸಿಕ್ಕ ಬೀಳ್ತಾನೀಗ. ಗುಂಡನ್ನ ಗುಂಡು ತಲೆ ಮಾಡ್ಕೊಂಡೆ ಹೋಗ್ತೇನೆ. ಎಲ್ಲ ಮನಿ ಹುಡುಕ್ತೇನೆ, ಸಿಕ್ಕತಾನೆ.